ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿನ ನೋಟಿಫಿಕೇಶನ್ ಏನಂದರೆ, ಪೋಸ್ಟ್ ಆಫೀಸ್ನಲ್ಲಿ ಖಾಲಿ ಇರುವಂಥ ಗ್ರಾಮೀಣ ಡಾಕ್ ಸೇವಕ ಅಂದರೆ GDS ಮತ್ತು BP ಅಂದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಸಿಸ್ಟೆಂಟ್, ಬ್ರಾಂಚ್ ಪೋಸ್ಟ್ ಮಾಸ್ಟರ್, AB PM ಡಾಕ್ ಸೇವಕ ವಿವಿಧ ರೀತಿಯ ಹುದ್ದೆಗಳನ್ನು ನೇಮಕಾತಿ ಕರೆದಿದ್ದು. ಅಪ್ಲಿಕೇಶನ್ನ ನೀವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗಿರ್ತದೆ. ಅಪ್ಲಿಕೇಶನ್ ಹಾಕಕ್ಕೆ ಇರಬೇಕಾದ ವಿದ್ಯಾರ್ಹತೆ ಏನು ಮತ್ತು ಏಜ್ ಲಿಮಿಟ್ ಏನು ಅಂತ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರ್ತದೆ. ನೋಡಿರಿ, ಅಪ್ಲಿಕೇಶನ್ ಬಂದುಬಿಟ್ಟು 31/1/2026ರಿಂದ 14/2/2026ವರೆಗೂ ಅಪ್ಲಿಕೇಶನನ್ನು ನೀವು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ಅದೇ ರೀತಿ ಆನ್ಲೈನ್ ಅಪ್ಲಿಕೇಶನ್ ಮತ್ತು ಪೇಮೆಂಟನ್ನು 2/2/2026ರಿಂದ ಅಂದರೆ ಫೆಬ್ರವರಿ 2/2026ರಿಂದ 16/2/2026ವರೆಗೂ ಅಪ್ಲಿಕೇಶನ್ ಫೀಯನ್ನು ಪೇಡ್ ಮಾಡ್ಬೋದು. ಇನ್ನು ನೀವು ಅಪ್ಲಿಕೇಶನ್ ಹಾಕುವಾಗ ಅಪ್ಲಿಕೇಶನಲ್ಲಿ ಏನಾದರೂ ತಪ್ಪಾಗಿದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋಕಂತೇಳಿ ನೋಡಿರಿ, 18/2/2026ರಿಂದ 19/2/2026ವರೆಗೂ ನಿಮ್ಗೆ ಕಾಲಾವಕಾಶನ ಕೊಟ್ಟಿರ್ತಾರೆ. ಇನ್ನು ಈ ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ 10th ಪಾಸ್ ಆಗಿರ್ಬೇಕಾಗಿರ್ತದೆ. 10th ಪಾಸ್ ಆದ ಅಭ್ಯರ್ಥಿಗಳು ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ನೋಡಿರಿ, ಟೋಟಲಾಗಿ ಪೋಸ್ಟ್ ಆಫೀಸ್ನಲ್ಲಿ 30,000ವರೆಗೂ ವೇಕೆನ್ಸಿಗಳು ಖಾಲಿ ಇದ್ದು ಅರ್ಹ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದು. ನೋಡಿರಿ, ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗೆ 12,000ರಿಂದ 29,380ವರೆಗೂ ಇರ್ತೈತಿ ಸ್ಯಾಲ್ರಿ. ಅದೇ ರೀತಿ ಅಸಿಸ್ಟೆಂಟ್ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಅಥವಾ ಡಾಕ್ ಸೇವಕಿ ಹುದ್ದೆಗೆ 10,000ರಿಂದ 24,470ವರೆಗೂ ಸ್ಯಾಲ್ರಿ ಸಿಗ್ಬೋದು. ಇನ್ನು ಅದೇ ರೀತಿ ಈ ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏಜ್ ಲಿಮಿಟ್ ಯಾವ ರೀತಿ ಐತೆ ಅಂದ್ರೆ ನೋಡಿರಿ, ಅಭ್ಯರ್ಥಿಗೆ 18 ವರ್ಷದ ಮೇಲ್ಪಟ್ಟು ಮತ್ತು 40 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಅಪ್ಲೈ ಆಗ್ತದೆ. ಯಾವ ರೀತಿಪ್ಪ ಅಂದರೆ ನೋಡಿರಿ, ಕ್ಯಾಟಗರಿ ವೈಸ ನೀವು SC ST ಅಭ್ಯರ್ಥಿಗಳಾಗಿದ್ದರೆ ನಿಮಗೆ 5 ವರ್ಷವರೆಗೂ ಅಂದರೆ 45 ವರ್ಷದವರೆಗೂ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಅದೇ ರೀತಿ OBC ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಗಿದ್ದರೆ 3 ವರ್ಷದವರೆಗೂ ಅಪ್ಲಿಕೇಶನನ್ನು ಹಾಕ್ಬೋದು. ಅಂದರೆ ಎಕನಾಮಿಕ್ಲಿ ವೀಕ್ ಸೆಕ್ಷನ್ ಅಂದರೆ EWS ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ರಿಲ್ಯಾಕ್ಸೇಷನ್ಸ್ ಇಲ್ಲ. ಇನ್ನು PWBD ಅಭ್ಯರ್ಥಿಗಳಿಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ಸ್ ಇರುತ್ತೆ. ನೋಡಿರಿ, ಎಜುಕೇಷನ್ ಕ್ವಾಲಿಫಿಕೇಷನ್ 10th ಪಾಸ್ ಆಗ್ಬೇಕಂತ ಹೇಳಿದೆ. ನೋಡಿರಿ, ಇಲ್ಲೇ ಎಜುಕೇಷನ್ ಕ್ವಾಲಿಫಿಕೇಷನ್ ಫಾರ್ ಎಂಗೇಜ್ಮೆಂಟ್ ಆಫ್ GDS ಇನ್ ಸೆಕೆಂಡರಿ ಸ್ಕೂಲ್ ಆಫ್ ಎಕ್ಸಾಮಿನೇಷನ್ 10th ಸ್ಟ್ಯಾಂಡರ್ಡನ್ನು ಪಾಸ್ ಆಗಿರಬೇಕಾಗಿರ್ತದೆ. ಇನ್ನು ಅದೇ ರೀತಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಕ್ವಾಲಿಫಿಕೇಷನ್ ಇರಬೇಕಂದ್ರೆ ನೋಡಿರಿ, ಅಭ್ಯರ್ಥಿಗೆ ಕಂಪ್ಯೂಟರ್ ಬಗ್ಗೆ ಜ್ಞಾನ ಇರಬೇಕು. ಇನ್ನು ಸೈಕ್ಲಿಂಗನ್ನು ಚಲಾವಣೆ ಮಾಡೋಕ್ಕೆ ಬರ್ಬೋದು. ಇನ್ನು ಎಡ್ಕ್ವಾರ್ಟರ್ ಮೀನ್ಸ್ ಆಫ್ ಲೈವ್ಲಿಹುಡ್ ಅಂತ ಇರುತ್ತೆ. ನೋಡಿರಿ, ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕಬೇಕಾಗಿರ್ತದೆ. ನೋಡಿರಿ, ಪೋಸ್ಟ್ ಆಫೀಸ್ದ ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನನ್ನು ಹಾಕಬೇಕಾಗಿರ್ತದೆ. ಇನ್ನು ಈ ಹುದ್ದೆಗೆ ನಾವು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತೆ ಅಂದ್ರೆ ನೋಡೋದಾದರೆ, ಅಭ್ಯರ್ಥಿಗಳನ್ನ ಶಾರ್ಟ್ ಲಿಸ್ಟ್ ಮೂಲಕ ಸೆಲೆಕ್ಟ್ ಮಾಡ್ಕೊಳ್ತದೆ. ಶಾರ್ಟ್ ಲಿಸ್ಟ್ ಯಾವ ರೀತಿ ಮಾಡ್ತಾರೆ ಅಂದರೆ ನೋಡಿರಿ, ನೀವು ತೆಗೆದುಕೊಂಡ ಮಾರ್ಕ್ಸ್ ಮೂಲಕ ಅಭ್ಯರ್ಥಿಯನ್ನು ಸೆಲೆಕ್ಟ್ ಮಾಡ್ಕೊಂಡು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ನೋಡಿರಿ, ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಡಾಕ್ಯುಮೆಂಟ್ಸ್ ಯಾವ ಇರ್ಬೇಕಂದ್ರೆ 10th ಮಾರ್ಕ್ಸ್ ಕಾರ್ಡ, ಐಡೆಂಟಿಟಿ ಪ್ರೂಫ ಮತ್ತು ಕಾಸ್ಟ್ ಸರ್ಟಿಫಿಕೇಟ. ಇನ್ನು PWBD ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ PWBD ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬೇಕು. ಇನ್ನು EWS ಅಭ್ಯರ್ಥಿಗಳು EWS ಸರ್ಟಿಫಿಕೇಟ. ಇನ್ನು ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳು ಅವರ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬೇಕು. ಇನ್ನು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬೇಕಾಗಿರ್ತದೆ. ಇನ್ನು ಅಭ್ಯರ್ಥಿಗಳು ಮೆಡಿಕಲ್ ಸರ್ಟಿಫಿಕೇಟನ್ನು ನಮ್ಮ ಜಿಲ್ಲೆಯ ಅಥವಾ ತಾಲೂಕಿನ ಯಾವುದೇ ರೀತಿ ಪ್ರೈಮರಿ ಹಾಸ್ಪಿಟ್ಲಲ್ಲಿ ಹೋಗಿ ಮೆಡಿಕಲ್ ಸರ್ಟಿಫಿಕೇಟನ್ನು ತೆಗೆಸಬೇಕಾಗಿರ್ತದೆ. ನೋಡಿರಿ, ಅಪ್ಲಿಕೇಶನ್ ಫೀ ಬಂದುಬಿಟ್ಟು 100 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಇದು SC ST PWBD ಮತ್ತು ಟ್ರಾನ್ಸ್ ವುಮೆನ್ ಅಪ್ಲಿಕೆಂಟ್ಗೆ ಮತ್ತು ಫೀಮೇಲ್ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಇನ್ನು ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀ 100 ರೂಪಾಯಿ ಆಗಿರ್ತದೆ. ನೀವು ಅಪ್ಲಿಕೇಶನ್ ಫೀಯನ್ನು ಆನ್ಲೈನ್ ಮೂಲಕ ಪೇಡ್ ಮಾಡಬೇಕಾಗಿರ್ತದೆ. ಒಮ್ಮೆ ಪೇಡ್ ಮಾಡಿದ ಅಮೌಂಟ ಯಾವುದೇ ರೀತಿ ರಿಫಂಡ್ ಆಗೋಲ್ಲ ಅಂತ ಹೇಳ್ತಾರೆ.
ನೋಡಿರಿ, ಯಾರು ಅಪ್ಲಿಕೇಶನ್ ಹಾಕ್ಬೇಕಂತ ಅಂದ್ಕೊಂಡಿರ್ತೀರಿ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನನ್ನು ಹಾಕ್ಬೋದು. ನೋಡಿರಿ, ಕರ್ನಾಟಕದಲ್ಲಿ ಕೂಡ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿ, ಯಾರ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದು. ಕರ್ನಾಟಕದಲ್ಲಿ ಕೂಡ ವೇಕೆನ್ಸಿಗಳು ಖಾಲಿ ಇದ್ದಾವೆ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾವು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.